ಈ ಕಾಲಕ್ಕೆ ಸಭೆಗೆ ನನ್ನನ್ನು ಕರೆಸಿ ನೀನೇ ಮುನ್ನಡೆ ಮಗನೇ ಎಂಬ ಹಾಗೆ ಹರಸಿ ಕಳುಹಿಸಿದರು. ಹಸ್ತಿನಾವತಿಯ ತುರಗ ನಮ್ಮ ಪ್ರದೇಶವನ್ನು ಪ್ರವೇಶಿಸಿದೆಯಂತೆ. ಅದನ್ನು ನಮ್ಮ ತಂದೆಯವರು ಕಟ್ಟಿದ್ದಾರೆ. ಯುದ್ಧ ಎದುರಾಗಿದೆ. ಹಾಗಿದ್ರೆ ಇದು ನನ್ನ ಪಾಲಿಗೆ ಒದಗಿದ ಭಾಗ್ಯ ಅಂತ ತಿಳಿಯುವುದು ಯಾಕೆ? ಯುದ್ಧಕ್ಕೆ ಮುಂದಾಗಿ ನೀನು ಹೋಗಬೇಕು ಮಗನೇ ಎಂಬ ಹಾಗೆ ನನ್ನಲ್ಲಿ ಆಡಿದ್ರಲ್ಲ. ನಮ್ಮ ತಂದೆಯವರೇನು ಕಡಿಮೆ ಪರಾಕ್ರಮಿಗಳಲ್ಲ. ದಕ್ಷಿಣ ಪಥದಲ್ಲಿ ಅವರಷ್ಟು ಪರಮ ವಿಕ್ರಮಿಗಳು ಇನ್ನೊಬ್ಬರಿಲ್ಲ ಎಂಬ ಹಾಗೆ ಎಲ್ಲರೂ ಒಪ್ಪಿದಂತಹ ಮಾತು. ನನ್ನ ಅಣ್ಣಂದಿರು ನನಗಿಂತಲೂ ಮಹಾಪರಾಕ್ರಮಿಗಳೇ ಇದ್ದಾರೆ. ಅಷ್ಟಿದ್ದೂ ಸಹಿತ ಸೇನಾಧಿಪತ್ಯವನ್ನ ನನಗೇ ವಹಿಸಿದ್ರು ಅಂದ್ರೆ ಇದು ನಾನು ಗಳಿಸಿಕೊಂಡದ್ದಲ್ಲ, ದೇವರು ನನಗೆ ಕರುಣಿಸಿದ್ದು ಎಂಬುದರಲ್ಲಿ ಅನುಮಾನ ಇಲ್ಲ. ಯುದ್ಧಕ್ಕಾಗಿ ಎಲ್ಲ ಸಿದ್ಧತೆಯೂ ಆಗಿದೆ. ಹಾಗಿದ್ರೆ ಯುದ್ಧ ಅಂದ್ರೆ ಕ್ಷತ್ರಿಯರಿಗೆ ಹಬ್ಬವೇ ಸರಿ. ಆದ್ರೆ ಇಂದು ಒದಗಿದ ಯುದ್ಧ, ಅದಕ್ಕಾಗಿ ನಮ್ಮ ಚಂಪಕಾವತಿಯವರೆಲ್ಲ ಇನ್ನಷ್ಟು ಉತ್ಸುಕರಾಗಿದ್ದಾರೆ. ಅದಕ್ಕೆ ಕಾರಣ ಕೇವಲ ಯುದ್ಧ ಎಂಬುದಷ್ಟೇ ಅಲ್ಲ, ಒದಗಿರುವುದು 3 ಲೋಕದ ಗಂಡನಾದ ಪಾರ್ಥನಲ್ಲಿ ಯುದ್ಧ. ಕ್ಷತ್ರಿಯರಾದ ಪ್ರತಿಯೊಬ್ಬರಿಗೂ ಸಹಿತ ಬದುಕಿನಲ್ಲಿ ಒಮ್ಮೆಯಾದರೂ ಎದುರಿಸಬೇಕು ಎಂಬಂತಹ, ತುಳುಕಬೇಕು ಎಂಬಂತಹ ಆಸೆ ಇರುವುದು ಸಹಜ. ಅಂತಹ ವ್ಯಕ್ತಿತ್ವ ಪಾರ್ಥನದ್ದು. ಅವನೊಟ್ಟಿಗೆ ದುರ ಸಂಘಟಿಸಿದೆ ಅಂತ ಆದ್ರೆ ಅದು ನಮ್ಮ ಭಾಗ್ಯ ಅಲ್ಲದೆ ಮತ್ತಿನ್ನೇನು? ಹಾಗಾದ್ರೆ ಅರ್ಜುನನಲ್ಲಿ ಯುದ್ಧ ಎಂಬ ಕಾರಣಕ್ಕೆ ಮಾತ್ರ ನಾನು ಉತ್ಸುಕನಾದದ್ದು ಅಲ್ವೇ ಅಲ್ಲ. ನನ್ನ ಉತ್ಸಾಹ ಇಮ್ಮಡಿಯಾಗುವುದಕ್ಕೆ ಕಾರಣ ಅರ್ಜುನನ ಪಕ್ಷದಲ್ಲಿ ಅರ್ಜುನನನ್ನ ಕಾಯುತ್ತಾ ಇರುವಂತಹ ಆ ಶ್ರೀಕಾಂತ, ಆ ಶ್ರೀಕೃಷ್ಣ ಪರಮಾತ್ಮ. ನನ್ನ ತಂದೆಯವರು ಆಡಿದ್ದು ಅದನ್ನೇ ಅಲ್ವ? ಕುದುರೆಯನ್ನ ಕಟ್ಟಿ ಕಾವುರದಿ ಪಾರ್ಥನಿಗೆ ಎದುರಾಗಿ ಸಣಸುತ್ತಾ ಬರದೆ ಬೆದರದೆ ನರನ ಬಿಂಕದ ಶೌರ್ಯವನ್ನು ಇಳಿಸಲು ಒದಗಿ ಬಹಲು ಎದುಕುಲೋತ್ತಮ. ಅದಕ್ಕಾಗಿ ಆ ಶ್ರೀಕೃಷ್ಣನ ದರ್ಶನಕ್ಕಾಗಿ ನಮ್ಮವರೆಲ್ಲ ಕಾದು ನಿಂತಿರುವಂತಹದ್ದು, ರಣಕ್ಕಾಗಿ ಉತ್ಸಾಹದಿಂದ ಕುಣಿಯುತ್ತಾ ಇರುವುದು. ಹಾಗಿದ್ರೆ ನಮ್ಮವರೆಲ್ಲ ಸಿದ್ಧರಾಗಿದ್ದಾಗ ನಾನು ಹಿಂದುಳಿಯುವುದರಲ್ಲಿ ಏನು ಅರ್ಥ ಉಂಟು? ನೇರವಾಗಿ ಅಲ್ಲ, ರಣಕ್ಷೇತ್ರಕ್ಕೆ ಹೋಗುತ್ತಾ ಇದ್ದೇನೆ, ಶ್ರೀಕೃಷ್ಣನನ್ನ ಕಾಣುವುದಕ್ಕೆ ಹೋಗುತ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ತಾಯಿಯ ಆಶೀರ್ವಾದ ಪಡೆದು ಮುಂದೆ ಸಾಗುತ್ತೇನೆ. ಅಮ್ಮ ಆಡಿದ್ದು ಒಂದೇ ಮಾತು, ರಣದಲ್ಲಿ ಹಿಮ್ಮೆಟ್ಟು ಬೇಡ ಮಗನೇ ಎಂಬ ಹಾಗೆ. ಒಮ್ಮೆ ಹಿಮ್ಮೆಟ್ಟಿದೆ ಅಂತ ಆದ್ರೆ ನಿನ್ನ ಕಂದನಲ್ಲ ಎಂಬ ಹಾಗೆ ತಾಯಿಯಲ್ಲಿ ಮಾತನ್ನು ಕೊಟ್ಟು ಬಂದೆ. ಬರುವಾಗ ದಾರಿಯಲ್ಲಿ ತಂಗಿ ಸಿಕ್ಕಿದಳು. ಅವಳು ನನ್ನನ್ನು ಹರಸಿ ಮಂಗಳಾರತಿಯನ್ನು ಮಾಡಿ ಬೀಳ್ಕೊಟ್ಟಿದ್ದಾಳೆ. ಹಾಗಾದ್ರೆ ನೇರವಾಗಿ ಹೋಗುವುದ ಅಲ್ಲ, ನನ್ನೊಟ್ಟಿಗೆ ಬಂದ ಯಾರನ್ನ ಕಾಣುವುದಕ್ಕಾಗಿ, ಯಾರ ದರ್ಶನಕ್ಕಾಗಿ ನನ್ನ ಕೈ ಹಿಡಿದಿದ್ದಾಳು ಅಲ್ಲ, ಇದುವರೆಗೆ ನನ್ನನ್ನು ಅನುಸರಿಸಿದ್ದಾಳು. ಅವಳಿಗೊಂದು ಮಾತನ್ನು ಹೇಳದೆ ಹೋದೆ ಅಂತ ಆದ್ರೆ ನಾನು ಅನ್ಯಾಯ ಮಾಡಿದ ಹಾಗಾಗುವುದಿಲ್ವ? ಕೃಷ್ಣ ದರ್ಶನ ಸಿಗಲಿಕ್ಕೆ ಸಾಧ್ಯವೋ? ಹಾಗಾಗಿ ನೇರವಾಗಿ ಪ್ರಭಾವತಿಯ ಮಂದಿರಕ್ಕೆ ಸಾಗಿ ವಿಷಯವನ್ನು ಅರುಹಿ ಮುಂದೆ ಸಾಗಿದೆ. ಹೆಂಡತಿಯನ್ನ ಕಾಣುವುದಕ್ಕಾಗಿ ಪ್ರಭಾವತಿಯ ಮಂದಿರದವರೆಗಾಗಿ ಸಾಗಿದೆ. ಅವಳು ಮುಂದಿಟ್ಟಂತಹ ಬೇಡಿಕೆ ಸಾಧುವಾದದ್ದು, ಪುತ್ರಾಪೇಕ್ಷೆಯನ್ನು ಮುಂದಿಟ್ಟಳು. ಹಾಗಾಗಿ ಸಕಾಲವನ್ನು ನೋಡಿ
ಅವಳಿಗೆ ಪುತ್ರಾವಧಾನವನ್ನು ನೀಡಿ ತಿರುಗಿ ರಣಕ್ಷೇತ್ರಕ್ಕೆ ಬರುವಂತಹ ಸಮಯ ತಡವಾಯಿತೆಂಬ ಕಾರಣಕ್ಕೆ ಶಂಕಲಿಕಿತರ ಸೂಚನೆಯಂತೆ ನನ್ನ ತಂದೆಯವರು ನನ್ನನ್ನ ಹಿಡಿತರಿಸಿ ಕುದಿಯುವ ಎಣ್ಣೆಯ ಕಟಾಹದಲ್ಲಿ ನನ್ನನ್ನ ಹಾಕಿದರು. ಏನಾಶ್ಚರ್ಯ! ಶ್ರೀಹರಿಯ ನಾಮ ಸ್ಮರಣೆಯಿಂದಾಗಿ ಕುದಿಯುವ ತೈಲವೂ ಸಹಿತ ತಣ್ಣನೆಯ ಅನುಭವವನ್ನೇ ಕೊಟ್ಟಿತಲ್ಲ ನನಗೆ. ಎಣ್ಣೆಯೇ ಸರಿಯಿಲ್ಲ ಎಂಬ ಕಾರಣಕ್ಕಾಗಿ ಎಳೆನೀರನ್ನ ತಂದು ಹಾಕಿಸಿದವರು ಶಂಕಲಿಕಿತರು. ಅದರಿಂದ ಸಿಡಿದಂತಹ ಎಣ್ಣೆಯ ಹನಿಗಳಿಂದ ಅವರೇ ಮೈ ಸುಟ್ಟುಕೊಂಡರೆ ವಿನಃ ನನ್ನ ಪಾಲಿಗೆ ಯಾವ ಬಿಸಿ ಅನುಭವವೂ ಆಗಲಿಲ್ಲ. ಆಮೇಲೆ ಅವರೇ ನೇರವಾಗಿ ಕಟಾಹಕ್ಕೆ ಹಾರಿದರು. ಆಮೇಲೆ ಅವರಾಡಿದಂತಹ ಮಾತು, ಸುಧನ್ವ, ನೀನು ವೈಕುಂಠವನ್ನ ಕಂಡಿದ್ದಿ ಎಂಬುದು ನಮಗೆ ಗೊತ್ತು, ನಮಗೂ ಅದನ್ನ ಕಾಣಿಸು ಎಂಬ ಹಾಗೆ ಹೇಳಿದರು. ನನ್ನ ತಪ್ಪಿಲ್ಲ ಎಂಬ ಹಾಗೆ ತಿಳಿದ ತಂದೆಯವರು ತಪ್ತ ತೈಲದಿಂದ ನನ್ನನ್ನ ಎತ್ತಿ ತರಿಸಿ ಪುನಃ ಸೇನಾಧಿಪತ್ಯವನ್ನು ವಹಿಸಿಕೊಟ್ರು. ಮಗನೇ, ರಣಕ್ಷೇತ್ರಕ್ಕೆ ಮುಂದಾಗಿ ಹೋಗು ಎಂಬ ಹಾಗೆ ಆಶೀರ್ವದಿಸಿದ್ದಾರೆ. ಇಷ್ಟು ಮಾಡಿದ ಮೇಲೆ ನನಗನ್ನಿಸುವುದು ಶ್ರೀಹರಿಯ ದರ್ಶನದ ಸೌಭಾಗ್ಯದಿಂದ ನಾನು ವಂಚಿತನಲ್ಲ ಎಂಬ ಹಾಗೆ. ಹಾಗಾದರೆ ಶ್ರೀಹರಿಯ ದರ್ಶನಕ್ಕಾಗಿ, ಯುದ್ಧಕ್ಕಾಗಿ ಮಾಡಬೇಕಾದ ಸಿದ್ಧತೆ ಪದ್ಮನಾಭನನ್ನ ಕಾಣುವುದಕ್ಕಾಗಿ ಪದ್ಮವ್ಯೂಹವೇ ಸರಿ, ಪಾರ್ಥನು ಇದರಲ್ಲಿ ನಿಷ್ಣಾತ ಎಂಬ ಹಾಗೆ ಕೇಳಿದ್ದೇನೆ. ಬರಲಿ, ಯಾರು ಕುದುರೆಯನ್ನ ಬಿಡಿಸಿಕೊಂಡು ಹೋಗುವುದಕ್ಕೆ ಬರ್ತಾರೆ ನೋಡುವ. ಚರನೊಬ್ಬನನ್ನು ಆ ಕಡೆಗೆ ಅಟ್ಟಿದ್ದಾನೆ, ನೋಡುವ ಯಾರು ಬರ್ತಾರೆ ನಿರೀಕ್ಷೆ. ಮಧ್ಯಂತರದಲ್ಲಿ ರಸಭಂಗಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಈ ದಿನ ಈ ಯಕ್ಷಗಾನದ ಎಲ್ಲ ಕಲಾವಿದರು ಕೂಡ ಈ ನಮಗೆ ಉತ್ತಮವಾದಂತಹ ರಸದೌತಣವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳು. ಹಾಗೆ ನಮ್ಮ ಮನೆಯವರೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಧ್ಯಂತರದಲ್ಲಿ ಒಂದು ಸೂಚನೆ, ಮಳೆ ಕೊಯ್ತಾ ಇದೆ. ಈ ರಸಭಂಗದ ಮಧ್ಯದಲ್ಲಿ ಕೂಡ ಈ ಮಳೆ ಬರ್ತಾ ಇದ್ದರೂ ಕೂಡ ನೀವೆಲ್ಲ ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ನಿಮಗೆ ಬಂದಂತಹ ಎಲ್ಲ ನನ್ನ ಹಿತೈಷಿಗಳಿಗೂ ಈ ಯಕ್ಷಗಾನ ಕಲಾ ಪ್ರೇಮಿಗಳಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಯಕ್ಷಗಾನದ ನಂತರ ಊಟದ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ನಮಗೆ ಆಶೀರ್ವದಿಸಿ ಹೋಗಬೇಕು ಎಂಬುದಾಗಿ ಕೇಳಿಕೊಳ್ತಾ ಮುಂದಿನ ಆಖ್ಯಾನಕ್ಕಾಗಿ ಈ ರಂಗಸ್ಥಳವನ್ನು ಬಿಟ್ಟುಕೊಳ್ತಾ ಇದ್ದೇನೆ. ಯಕ್ಷಗಾನವಿದೆ. Oh
ಒಳಗಿಲ್ಲೊಬ್ಬಯ ಏನೆಂದವರೊಡನೆ ಇಲ್ದೆಲ್ದಾನೋ ಹರಿಯೇ ನಮ್ಮನ್ನು ಸದಾಕಾಲ ರಕ್ಷಿಸುವ ಎನ್ನುವುದಾಗಿ ಅನವರತ ನಂಬಿಕೊಂಡ ನಾವು ಆ ಭಕ್ತಿಯ ಶಕ್ತಿಯಿಂದಲೇ ಬದುಕಿನಲ್ಲಿ ಇಷ್ಟೊಂದು ಉನ್ನತ ಸ್ಥಾನಮಾನವನ್ನು ಅಲಂಕರಿಸಿಕೊಂಡಿದ್ದೇವೆ ಎಂಬುದು ನಮ್ಮ ಅಂತರಂಗದ ನಂಬುಗೆಯಾದರೂ ಕೂಡ ಬಾಹ್ಯ ಪ್ರಪಂಚಕ್ಕೆ ನಮ್ಮನ್ನ ತೋರಿಸಿಕೊಳ್ಳುವಲ್ಲಿ ದಶನಾಮಾಂಕಿತ ಅರ್ಜುನ ವೀರಪಾರ್ಥ ಪಾರ್ಥಿವ ಪಂಥಕ್ಕೊಂದು ಪ್ರತಿರೂಪ ಪ್ರತಿನಿಧಿ ಅವನೇ ಆದರ್ಶ ಎನ್ನುವಂತಹ ರೀತಿಯಲ್ಲಿ ಬೆಳೆದು ನಿಂತಿದ್ದೇನೆ. ಈ ಲೋಕದಲ್ಲಿ ಧರ್ಮವು ಸ್ಥಾಯಿ ರೂಪದಲ್ಲಿ ನಿಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಧರ್ಮವನ್ನೇ ಕಾರಣವಾಗಿಟ್ಟುಕೊಂಡು ನಡೆದು ಹೋದಂತಹ ಮಹಾಯುದ್ಧ ಕುರುಕ್ಷೇತ್ರ ಯುದ್ಧ ಪರಮ ವೀರನಾಗಿ ಹೊರಹೊಮ್ಮಿರುವಂತಹ ನನ್ನನ್ನು ಧಾರ್ಮಿಕ ಚಳುವಳಿಕೆಯಲ್ಲಿ ಅಗ್ರಗಣ್ಯನಾಗಿರುವಂತಹ ನನ್ನನ್ನ ಧರ್ಮರಾಜನನ್ನು ಬಲಿಷ್ಠತೆಯಲ್ಲಿಯೋ ಬಲದಲ್ಲಿಯೋ ನಿಸ್ಸೀವನಾಗಿರುವಂತಹ ಅದ್ವಿತೀಯನಾಗಿರುವಂತಹ ಭೀಮಸೇನನನ್ನು ನಕುಲ ಸಹದೇವರನ್ನು ಮಾಧ್ಯಮವಾಗಿಸಿಕೊಂಡ ಹರಿ ಧರ್ಮಸ್ಥಾಪನೆಯಲ್ಲಿ ಮುಂದಾದ ಸಫಲನಾದ ಎಂಬಲ್ಲಿಗೆ ಕೇವಲ ನಾವು ಅವನ ಅನುವರ್ತಿಗಳು ಎನ್ನುವುದು ಅಂತರಂಗದ ನಂಬುಗೆಯಾದರೂ ಕೂಡ ನಮ್ಮನ್ನು ಅವ ಆರಿಸಿಕೊಂಡಿದ್ದಾನೆ ಎಂಬಲ್ಲಿಗೆ ನಮ್ಮೊಳಗಿರುವ ಧೀಶಕ್ತಿ ಎನ್ನುವುದು ದೇವರಿಗೆ ಸ್ವೀಕಾರವಾಗಿದೆ ಎಂಬುದು ಸರಿಯಾದ ಸಂಗತಿ. ಋಷಿಕೇತ, ಪ್ರತ್ಯುಮ್ನಾದಿ ವೀರರೇ, ಅನ್ನದಾಗಿರುವಂತಹ ಧರ್ಮದೇವನ ಇಷ್ಟೆಯಂತೆ ಅರಸರೆಲ್ಲರೂ ಮಾಡಿಕೊಳ್ಳಲೇಬೇಕಾದಂತಹ ಅಶ್ವಮೇಧ ಯಾಗ ಅದೊಂದು ಚಕ್ರವರ್ತಿ ಪದವಿಗೋ ಮಹಾರಾಜನಾದವನು ರಾಜಾಧಿರಾಜನಾದವನು ತನ್ನದಾಗಿರುವಂತಹ ಸಾಮರ್ಥ್ಯವನ್ನ ಲೋಕಮುಖಕ್ಕೆ ಸ್ಥಾಪಿಸಿಕೊಳ್ಳುವಲ್ಲಿಯೂ ಧರ್ಮಬದ್ಧತೆಯಲ್ಲಿ ತಾನು ನಿಷ್ಠನಿದ್ದೇನೆ, ಆ ಕುರಿತಾಗಿ ಸಮರ್ಥನಿದ್ದೇನೆ ಎನ್ನುವುದನ್ನ ತಾನು ತಿಳಿದುಕೊಳ್ಳುವುದಕ್ಕಾಗಿಯೂ ಅಶ್ವಮೇಧ ಯಾಗವನ್ನ ಮಾಡಲೇಬೇಕು. ವ್ಯಾಸ ಮಹರ್ಷಿಗಳ ಸೂಚನೆಯಂತೆ ಒಪ್ಪಿಕೊಂಡಂತಹ ಆಚರಿಸಲು ಸಂಕಲ್ಪ ಮಾಡಿರುವಂತಹ ಈ ಅಶ್ವಮೇಧ ಪೂಜಿಸಿ ಬಿಟ್ಟಂತಹ ದುರ್ಗ ಭೂಮಂಡಲವನ್ನ ಸಂಚರಿಸುತ್ತಾ ಅನೇಕ ರಾಜರನ್ನ ಮನಗಂಡು ಬಂದಾಗಿದೆ. ಮಾಹಿಷ್ಪತಿಯ ದೊರೆಯ ಮಗನಾಗಿರುವಂತಹ ನೀಲಧ್ವಜ ದೊರೆಯ ಮಗನಾಗಿರುವಂತಹ ಪ್ರವೀರ ತನ್ನದಾಗಿರುವಂತಹ ಪೌರುಷವನ್ನು ಪರಾಕ್ರಮವನ್ನು ತೋರಿಸಿಕೊಡುವುದಕ್ಕೆ ಮುಂದಾದವ ಅರ್ಜುನನ ಪರಮ ಪರಾಕ್ರಮದ ಕಾಡಿ ಹೋರಾಟದ ಎದುರಿನಲ್ಲಿ ಸೋತು ಹೋದ, ಸಾವನ್ನಪ್ಪಿದ ಎಂಬಲ್ಲಿಗೆ ಅದು ನನಗೆ ಅಹಂಕಾರದ ವಿಷಯ ಅಲ್ಲ. ಯುದ್ಧ ಎನ್ನುವುದು ನನಗೆ ಆಸಕ್ತಿದಾಯಕ ಉತ್ಸಾಹದಾಯಕ ವಿಷಯವೇ ಆದರೂ ಆ ಉತ್ಸಾಹದ ಪುನಃ ಪುನಃ ಅದೇ ಬೇಕು ಬೇಕು ಎನ್ನುವ ವಯೋಮಾನವನ್ನ ದಾಟಿ ಈ ಗಡಿಯಲ್ಲಿ ಬಂದು ನಿಂತಾಗಿದೆ. ಮಕ್ಕಳೇ, ನಿಮ್ಮಂತಲೇ ಪ್ರವರ್ಧಮಾನಕ್ಕೆ ಬರಲೇ ಬೇಕಾಗಿರುವಂತಹ ಪ್ರವೀರ ಎನ್ನುವ ನನ್ನದಾಗಿರುವಂತಹ ಅನೇಕ ಬುದ್ಧಿ ಮಾತನ್ನ ಕೇಳದೆಯೂ ಕುದುರೆಯ ಹಣೆಯ ಪಟ್ಟಿಯಲ್ಲಿರುವ ಬಲವುಳ್ಳವರು ಕಟ್ಟಿಕಾದುವುದು ಎನ್ನುವುದಷ್ಟನ್ನೇ ಅರ್ಥೈಸಿಕೊಂಡು ಕೇವಲ ಬಲವುಳ್ಳವರು ಕಟ್ಟಿಕಾದುವುದು ಎನ್ನುವುದಕ್ಕೆ ಶಾರೀರಿಕ ಶ್ರಮವೋ ಅಸ್ತ್ರಶಸ್ತ್ರಗಳ ಮುಖಾಂತರ ಕಾಡಿ ಹೋರಾಟವೋ ಎನ್ನುವುದು ಲೌಕಿಕಾರ್ಥವಾದರೂ ಕೂಡ ಕೇವಲ ಲೌಕಿಕದ ಮಾಧ್ಯಮದಿಂದಲೇ ಅಶ್ವಮೇಧ ಸಾಗದೇ ಇರುವ ಕಾರಣದಿಂದ ಜನತೆಗೆಲ್ಲರಿಗೂ ಮಾರ್ಗದರ್ಶನವಾದ ಸ್ಥಾಯಿ ಸ್ಥಳದಲ್ಲಿರುವ ರಾಜಾದಿರಾಜರೆಲ್ಲರೂ ಅದನ್ನು ಬೇರೆಯದಾಗಿ ಅರ್ಥೈಸಿದ್ದರೆ ಇಷ್ಟೊಂದು ಯುದ್ಧ ಸಂಘಟನೆ ಎನ್ನುವುದು ಆಗ್ತಾ ಇರಲಿಲ್ಲ. ಒಂದೆನ್ನುವಂತಹ ಕುದುರೆ ಎನ್ನುವುದೊಂದು ನೆವ ಧರ್ಮ ಸ್ಥಾಪನೆಗೆ ಧರ್ಮರಾಜನೇ ಸಂಕಲ್ಪ ಮಾಡಿದ್ದಾನೆ, ತಾವವನ ಬೆಂಬಲಿಗರಾಗಿರೋಣ ಎಂದು ಭಾವಿಸಿಕೊಂಡು ಬಿಟ್ಟಿದ್ದರೆ ಪ್ರವೀಣನಂತಹ ಅನೇಕ ಮಕ್ಕಳು ಅಥವಾ ನಮ್ಮನ್ನು ವಿರೋಧಿಸಿರುವಂತಹ ಅನೇಕ ಅರಸರು ಬದುಕುಳಿಯುತ್ತಿದ್ದರು. ಭವಿಷ್ಯದಲ್ಲಿ ಧರ್ಮರಾಜ್ಯದ ಸುಖವನ್ನ ಕಂಡುಕೊಳ್ಳುತ್ತಾ ಇದ್ದರು. ಏನು ಮಾಡೋಣ? ನಾವು ಯಾವ ಉದ್ದೇಶದ ಮುಂದಡಿ ಇಟ್ಟಿದ್ದೇವೆಯೋ ರಣಗಣಕ್ಕೆ ಒಂದು ನಿಂತ ಮೇಲೆ ಯುವಕನೋ ಮುದುಕನೋ ಎನ್ನುವುದು ನೋಡಲಾಗದೆ ಅವ ಕಾಡಿ ಹೋರಾಟಕ್ಕೆ ಮುಂದಾಗ್ತಾನೆ ಅಂತ ಆದರೆ ಶರಕ್ಕೆ ಶರವನ್ನ ಜೋಡಿಸಲೇಬೇಕು. ವರ್ತಮಾನ ಕಾಲದಲ್ಲಿ ಅರ್ಜುನನನ್ನ ಎದುರಿಸಿಯೋ ಬೆದರಿಸಿಯೋ ತರಿದೋ ನಿಲ್ಲಬಲ್ಲ ಯಾವ ವೀರ ಇಲ್ಲ. ಆದರೂ ಮತ್ತೆ
ಮತ್ತೆ ಆಲೋಚನೆ ಮಾಡುವ ಸಂದರ್ಭ ಬಂದು ಒದಗಿದರ. ಯಾಕೆ? ವಿಜಯ ಯಾತ್ರೆ ಎನ್ನುವುದು ಯಾವುದೇ ವಿಘ್ನವಿಲ್ಲದೆ ಈ ಚಂಪಕಾವತಿಯ ನಾಡಿಗಾಗಿ ಬಂದು ನಿಲ್ಲುವವರೆಗೆ ಹೌದು. ಇಲ್ಲಿಯೂ ನಾವು ಹಿಂದೆ ಕಂಡಂತಹ ಯಾವ ಕೆಟ್ಟದಾದ ಅನುಭವ ಇಲ್ಲ. ಅನೇಕ ಸಾತ್ವಿಕ ರಸರು ಕಪ್ಪಗಾಣಿಕೆಯನ್ನ ಕಟ್ಟು ನಮ್ಮನ್ನ ಸತ್ಕರಿಸಂತೆ ಇವರು ಮಾಡಿಯಾರು ಅಂತ ಭಾವಿಸಿಕೊಂಡರೆ, ಕುದುರೆ ಎನ್ನುವುದು ಇವರ ಪುರವನ್ನ ಪ್ರವೇಶಿಸಿದ ತಕ್ಷಣಕ್ಕೆ ಬಂಧಿಸಿದ್ದಾರಂತೆ, ನಮ್ಮ ಯುದ್ಧದ ಆಹ್ವಾನವನ್ನ ಸ್ವೀಕರಿಸಿದ್ದಾರಂತೆ. ಅಷ್ಟೇ ಅಲ್ಲ, ಕುದುರೆಯೊಂದಿಗೆ ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ ಎಂಬಲ್ಲಿಗೆ ಇದು ನಮಗೆ ಸೋಲಿನ ಮಾತಿಗಾಗಿ ಅಲ್ಲ, ನಾವು ಹರಿಯ ಭಕ್ತರಾಗಿ ತಿಳಿದುಕೊಂಡ ಸಂಗತಿಯಂತೆ ಈ ಚಂಪಕಾನಾಡಿನ ಇವರೆಲ್ಲರೂ ಹರಿಯ ಭಕ್ತರಾಗಿ ಕಾಡಾಕಾಡಿ ನಮ್ಮವರೊಂದಿಗೆ ಹೋರಾಡಬೇಕಾದಂತಹ ಧರ್ಮದ ಅನಿವಾರ್ಯತೆ ಬಂತಲ್ಲ, ಮತ್ತಿವರ ಎದುರಿಗೆ ಶಸ್ತ್ರವನ್ನು ಎತ್ತಿ ನಿಲ್ಲಬೇಕಲ್ಲ. ನಮ್ಮ ಜಯದ ಯಾತ್ರೆಯನ್ನ ಇಲ್ಲಿ ಎತ್ತಿಕೊಂಡು ಹೋಗುವುದೇ ಹಾಗಾಗಿ ವಿಘ್ನ ಬಂತು. ಏನು ಮಾಡೋಣ? ಇದು ಉಪಾಯ ಹೇಗೆ? ಇವರನ್ನ ನಿವಾರಿಸಿಕೊಂಡು ಹೋಗಬೇಕಾದ ವಿಚಾರ ಹೇಗೆ? ಏನು ಮಾಡೋಣ? ಏನಾಯ್ತು? ಇಂದು ಕುಲ ಜಾಲಿಸಯ್ಯೋ ಇನಿದ್ಯೋ ಉತ್ಸಾಹಭರಿತನಾಗಿದ್ದೀಯೆ. ನನ್ನದಾಗಿರುವಂತಹ ಚಿಂತೆಯನ್ನ ದೂರೀಕರಿಸುವಲ್ಲಿ ನಿನ್ನದಾದ ಉಪಾಯ ಏನುಂಟು? ಏನು? ಇಷ್ಟು ಸಣ್ಣ ವಿರೋಧಿಗಳ ಬಗ್ಗೆ ನೀವು ಚಿಂತಿಸ್ತಾ ಇದ್ದೀರಿ. ನನ್ನದಾಯ್ತು. ಈಗಾಗಲೇ ಅನೇಕ ಯುದ್ಧಗಳನ್ನು ಎದುರಿಸಿರುವವರು ನಾವು. ಬಹಳ ಅನುಭವ ನಮಗಿದೆ. ಅನೇಕ ಸಾಮರ್ಥ್ಯವುಳ್ಳ ಅರಸುಕುಮಾರರನ್ನು ಗೆದ್ದವರಾಗಿದ್ದೇವೆ. ಆದ್ದರಿಂದ ಈ ಪಣಗುಟ್ಟು ಪಾಲನನ್ನು ಎದುರಿಸುವುದಕ್ಕೆ ಚಿಂತೆ ಮಾಡುವುದು ಬೇಡ. ನಮ್ಮ ಹುಟ್ಟಿರುವಂತಹ ವಿಶೇಷತೆ ಏನು? ಹಿಂದೂ ಕುಲದಲ್ಲಿ ಅನೇಕ ಇಂತಹ ಸಾಧನೆಯನ್ನ ಮಾಡಿದ ಕುಲದ ಹುಟ್ಟಿಯೂ ಚಿಂತಿಸಬೇಕಾದ ಅಗತ್ಯ ಇಲ್ಲ. ನಿನಗೆ ಅಪ್ಪಣೆ ಕೊಟ್ರಿ ಏನು? ಅಪ್ಪಣೆ ಕೊಟ್ರಿ ಅಂತ ನಿಮಿಷ ಒಳ್ಳೆಯದಾಗಲಿ. ನಿನ್ನ ಅಭಿಪ್ರಾಯವನ್ನ ತಿಳಿದುಕೊಂಡೆ. ನಮ್ಮ ಸೇನೆ ಅನೇಕ ವೀರರು ಇದ್ದಾರೆ, ಅವರಿಗೆ ಉತ್ಸಾಹ ಉಂಟು. ಕೇಳೋಣ ಅಂತ ಏನಪ್ಪ? Yeah.
ವಶಕೇತ ತಾತ, ಚಂಪಕಾವತಿಯನ್ನು ದೊಡ್ಡ ರಾಜ್ಯವಲ್ಲ, ಹಾ ಇದೊಂದು ಚಿರು ಕಾಲುವೆ ಇದ್ದಂತೆ. ಹಾ ಇದನ್ನ ದಾಟಲಿಕ್ಕೆ ದೋಣಿಯ ಅವಶ್ಯಕತೆ ಬಂದಿತ್ತು, ಹಾ ಘೋಷಪಥದ ಕರಿಗೋಲಿನ ಅವಶ್ಯಕತೆ ಬಂದಿತ್ತು. ಘೋಷಪಥದಲ್ಲಿ ನಿಂತಿರುವಂತಹ ನೀರನ್ನು ದಾಟುವುದಕ್ಕೆ ಹರಿಗೋಲು ಅವಶ್ಯಕತೆಯೇ? ಅಂದರೆ ನಮ್ಮ ಈ ಮಹಾಸೇನೆಯೋ ಅಥವಾ ನಮ್ಮ ಮಹಾ ಸಾಧನೆಯ ಎದುರಿನಲ್ಲಿ ಹಾ, ಈ ಚಂಪಕ ನಾಡೋ ಈ ಚಂಪಕ ಸೇನೆಯೋ ಅಥವಾ ಇವರ ಪ್ರತಿರೋಧವೋ ನಮಗೆ ಘೋಷದ ಗೋವಿನ ಹೆಜ್ಜೆಯಲ್ಲಿ ನಿಂತಿರುವ ನೀರಿನಂತೆ ಸರಿಯೇ ಸರಿ. ತಾತ, ಅದನ್ನು ದಾಟುವುದಕ್ಕೆ ಹರಿಗೋಲು ಬೇಡ. ಹೇಗೂ ಒಂದು ಮುಳ್ಳನ್ನ ತೆಗೆಯಲಿಕ್ಕೆ ಕೊಡಲಿಯ ಅವಶ್ಯಕತೆ ಬಂದಿತ್ತು. ಬರ್ಲಿಕ್ಕಿಲ್ಲ. ತಾತ, ಹಾ ನೀವು ಯೋಚನೆ ಮಾಡುವ ಅಗತ್ಯವಿಲ್ಲ. ಹೌದಾ? ನನಗೆ ಸಮಯ ಕೊಟ್ಟರೆ ಸಾಕು. ಏನ್ ಮಾಡ್ತೀವಿ? ಏನು ಮಾಡ್ತೇನೆ. ಇವರನ್ನು ತೆಗೆಸಿ ತಾತ, ಹಾ ಇವರೆಲ್ಲರನ್ನ ಕ್ಷಣ ಮಾತ್ರದಲ್ಲಿಯೇ ತೆರೆದು ಬರ್ತೇನೆ. ಹಾ ಚಂಪಕಾವತಿಯನ್ನ ಗೆಲ್ಲುವುದೇನು ದೊಡ್ಡ ಸಾಧನೆ ಅಲ್ಲ. ಹಾ ಸಮಯ ಕೊಟ್ಟರೆ ಸಾಕು. ಹಾ ಈ ರಾಜ್ಯವನ್ನ ಗೆದ್ದು ನಿಮಗೆ ತಂದು ಕೊಡ್ತೇನೆ. ಇವರೆಲ್ಲರನ್ನು ಕಳಿಸಿ ಇವರನ್ನೆಲ್ಲ ನೋಯಿಸುವುದಕ್ಕಿಂತಲೂ ಹಾ, ಈ ಎದುರಾಗಿರುವಂತಹ ಪ್ರತಿಭಟಿಸಿರುವಂತಹ ವೀರರನ್ನ ಗೆಲ್ಲುವಲ್ಲಿ ಹಾ, ನಮ್ಮ ಇಡೀ ಸೇನೆ ನೋಯುವುದಕ್ಕಿಂತಲೂ ವೀರಾದಿ ವೀರನಾಗಿರುವಂತಹ ವಶಕೇತನಾದ ನೀನು ಮುಂದಾಗಿ ಹೋಗಿ ಅವರನ್ನೆಲ್ಲ ಬೊಕ್ಕು ಹಿಡಿದು ನಮ್ಮ ಕುದುರೆಯನ್ನು ಬಿಡಿಸಿ ಬರ್ತೇನೆ ಎನ್ನುವ ನಿನ್ನ ಉತ್ಸಾಹದ ಮಾತು ಅಥವಾ ನಿಮ್ಮ ಉತ್ಸಾಹದ ಮಾತು ಅದು ನನಗೆ ಹೆಮ್ಮೆಯ ವಿಚಾರ. ನಮ್ಮ ಬಲದಲ್ಲಿರುವಂತಹ ನೀವು ಇಷ್ಟು ಉತ್ಸುಕರಿದ್ದೀರಿ, ಇಷ್ಟು ಧೈರ್ಯಶಾಲಿಗಳಿದ್ದೀರಿ, ತಾವು ನಿರ್ವಹಿಸುತ್ತೇವೆ, ಈ ಪ್ರಸಂಗ ನಮ್ಮದು ಎನ್ನುವುದಾಗಿ ಭಾವಿಸಿಕೊಂಡಿದ್ದೀರಿ ಅಂದಮೇಲೆ ಅದು ಸಂತೋಷವೇ. ನಾನು ಸ್ವಲ್ಪ ಕಡಿಮೆ ಕೆಲಸ ಮಾಡಿದ್ರೆ ಸಾಕು ಅಂತ ಭಾವಿಸಿಕೊಳ್ತೇನೆ. ನಾವೇ ಯುದ್ಧಕ್ಕೆ ಹೋಗಿ ಬರುವಾಗ ನೀವು ಕಷ್ಟಪಡುವುದು ಏಕೆ ತಾತ? ಇಷ್ಟು ಹೇಳಿದ್ರಲ್ಲಿ ನನಗೆ ಸಂತೋಷ ಆಯ್ತು. ಆದರೆ ಪ್ರತಿಭಟಿಸಿ ನಿಂತ ವೀರನ ಕುರಿತಾಗಿ ನಮಗೆ ತಕ್ಕ ಮಟ್ಟಿಗಿನ ಆಲೋಚನೆಗಳು ವಿಚಾರಗಳು ತಿಳಿದು ಬಂದಿದೆ. ಹಾಗಾಗಿ ಅವನನ್ನು ಕಡೆಗಣಿಸದೆ ಎಚ್ಚರಿಕೆಯಿಂದ ಯುದ್ಧ ಮಾಡಿ ಅವಸರವು ಅಪಘಾತಕ್ಕೆ ಕಾರಣವಾದೀತು. ಆ ಕಾರಣಕ್ಕಾಗಿ ಅವನನ್ನು ಅಲಕ್ಷಿಸದೆಯೇ ಸರಿಯಾಗಿ ತಿಳಿದು ಯುದ್ಧ ಮಾಡಿ ವಿಜಯವನ್ನು ಗಳಿಸಿ ಅಶ್ವವನ್ನು ಗಳಿಸಿದಂತೆ ಒಳ್ಳೆಯ So
ಒಳುಕ ದಹಿತರೊಡನೆ ಒಳುಕ ದಹಿತರೊಡನೆ ಗೋಧಿಗಳಿದು ಮೆಚ್ಚಿಸಬೇಕಲ್ಲ ತೋಂದಿ ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯಲ್ಲ. ಹಿಂದೆ ನಡೆದ ಮಹಾಭಾರತ ಯುದ್ಧದಲ್ಲಿ ವೀರ ಯೋಧ ಕರ್ಣ ಎಂಬುವನು ನನ್ನ ತಂದೆ. ಓಹೋ. ಆತನ ಪುತ್ರ ನಾನು. ಪರಿಚಯವೆಲ್ಲ ಒಂದೆಡೆ ಆದಿತ್ತು. ಈಗ ಬಂದಿದ್ದು ಅಶ್ವದ ಬೆಂಗಾವಲಿಗೆ. ಹಾಗಾಗಿ ಪ್ರಾಣ ಹಾನಿಯಾಗಬಾರದು. ಅಶ್ವನನ್ನ ಬಿಟ್ಟು ಕೊಡು, ಕಪ್ಪ ಕಾಣಿಕೆಯನ್ನ ಕೊಡು. ಪಶುವನ್ನು ಬಿಟ್ಟು ಕೊಡುವುದಕ್ಕೆ ನಾವು ಕಟ್ಟಿದ್ದಲ್ಲ. ನಿಮ್ಗೆ ಬೇಕು ಅಂತ ಆದ್ರೆ ಬಿಡಿಸಿಕೊಂಡು ಹೋಗಿ. ನುಡಿಸಿದನು ಕೃಷ್ಣ ಸುಧನೆಂದರಿತು ತವಗದಿಯು ನುಡಿಸಿದನು ಕಲಿಸುಧನ್ವ ಕಡುಗಿನ ತವ ಕಲಿಸುಧನ್ವ ಕಡುಗಿನ ತವ ನಿಲ್ಲಿಸಿ ಶರವ ಹೋಗುತ್ತಲ್ಲ ಕಲಿಸುಧನ್ವ ಕಡುಗಿನ ತವ ನಿಲ್ಲಿಸಿ ಶರವ ಹೋಗುತ್ತಲ್ಲ ದೇವರು ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾವಿದ್ರೆ ಬಂದವ ದೇವರಲ್ಲ, ದೇವರ ಮಗ. ಏ ಪ್ರದ್ಯುಮ್ನ, ಯುದ್ಧ ಕ್ಷೇತ್ರಕ್ಕಾಗಿ ಬಂದಿಯಲ್ಲ, ನೀನಿರಬೇಕಾದ್ದಿಲ್ಲ ಅಲ್ಲ. 4-6 ಮಂದಿ ಸ್ತ್ರೀಯರಿದ್ದಲ್ಲಿ ಹೋಗಿ ನೀನು ಬಾಣ ಪ್ರಯೋಗವನ್ನು ಮಾಡಿದೆ ಅಂತ ಆದ್ರೆ ಅವರು ನಿನಗೆ ಸಹಕರಿಸಿ ಯಾರು? ವೀರರಿರುವಂತಹ ಈ ರಣಕ್ಷೇತ್ರಕ್ಕೆ ಬಂದ್ರೆ ನಿನ್ನ ಬಾಣ ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ಲ. ಸುಮ್ಮನೆ ಯಾಕೆ ಬಂದೆ? ಯುದ್ಧ ಬೇಡ, ಹಿಂತಿರುಗಿ ಹೋಗು. ನೀನು ತಿಳ್ಕೊಂಡಿದ್ದು ಅಷ್ಟೇ ಸುಧಾರಣ. ಶರಗಳಿಂದ ಶರಗಳನ್ನು ಶರಗಳಿಂದ ಶರಗಳನ್ನು ತರಿಯುವುದೆಂದ ನೆಲವು ಪುರುಷ ಪ್ರಕೃತಿಗಳನ್ನು ದಲ್ಲ ಶರಗಳಿಂದ ಶರಗಳನ್ನು ಶರಗಳಿಂದ ಶರಗಳನ್ನು ತರಿಯುವುದೆಂದ ನೆಲವು ಪುರುಷ ಪ್ರಕೃತಿಗಳನ್ನು ಪುರುಷ ಪ್ರಕೃತಿಗಳನ್ನು ತಂದ ಸುಧನ್ವ, ನನ್ನಲ್ಲಿರುವ ಶರಗಳು ಕೇವಲ ಹೆಣ್ಣು ಗಂಡನ್ನು ಒಂದು ಮಾಡುವುದಕ್ಕೆ ಮಾತ್ರ ಅಂತ ನೀನು ತಿಳಿದಿದ್ದೀಯ. ಲೋಕ ತಿಳಿದಂತೆ ಹಾಗೆ. ಆದ್ರೆ ನನ್ನಲ್ಲಿ ವೈರಿಗಳ ಎದೆ ಸೀಳುವಂತಹ ಮಾರಕಾಸ್ತ್ರಗಳು ಉಂಟು. ಹೌದಾ? ಹಿಂದೆ ಶಂಬರಾಸುರನನ್ನು ಕೊಂದವನು ನಾನೇ. ಹಾ ಹಾ. ಅದೆಲ್ಲ ಬಿಡು. ಅನೇಕ ಯುದ್ಧಗಳನ್ನು ಎದುರಿಸಿದ್ದೇನೆ ಹಾಗೂ ಗೆದ್ದಿದ್ದೇನೆ. ಓಹೋ. ಆದ್ದರಿಂದ ಹಾ. ಸುಮ್ಮನೆ ಭಯವನ್ನ ಬಿಟ್ಟು ನಮಗೆ ಶರಣಾದರೆ ಒಳ್ಳೆಯದು, ನಮಗೂ ಸಹಕಾರಿಯಾಗಿದ್ದರೆ ಒಳ್ಳೆಯದು. ಇಲ್ಲವಾದರೆ ನನ್ನ ಮಾರಕಾಸ್ತ್ರಗಳಿಗೆ ಬಲಿಯಾಗಬೇಕಾಗಿತ್ತು. ನಿನ್ನ ಮಾರಕಾಸ್ತ್ರ ಯಾವುದು ಅಂತ ನೋಡ್ತೇನೆ. ಬ್ರಾಹ್ಮಣ ಸೇನೆಯಿಂದ ಬಂದವರೆಲ್ಲ ಧರೆಗುರುಳಿದ್ದಾರೆ. ಇನ್ನು ಬರಬೇಕಾದವ ಅವನೇ ಅಲ್ವಾ? ನೋಡಿ